ಚಿಕ್ಕದೊಂದು ಬ್ರೇಕ್ನ ನಂತರ ಉಪ್ಪಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಉಪೇಂದ್ರ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ಸರ್, ನಾವು ಡೈರೆಕ್ಷನ್ ಬಗ್ಗೆ ನಿಮ್ಮನ್ನು ಕೇಳಿದಾಗ ಹಾಗೆ ಮಾತನ್ನ ಎಲ್ಲೋ ತೇಲ್ಬಿಟ್ಬಿಟ್ವಿ. ನಮಗೆ ಪರ್ಫೆಕ್ಟ್ ಆದಂಥ ಆನ್ಸರ್ ಬಂದಿಲ್ಲ ಇನ್ನು. ಡೈರೆಕ್ಷನ್ ಬಗ್ಗೆ ನೆಕ್ಸ್ಟ್ ಅಲ್ಲ, ಮೊದಲಿಂದಲೂ ಬಹುಶಃ ಉಪೇಂದ್ರ ಅವ್ರದ್ದು ಟ್ರೇಡ್ ಸೀಕ್ರೆಟ್ ಅನ್ಸುತ್ತೆ. ಏನೇನು ಬಿಟ್ಕೊಡೋದಿಲ್ಲ, ಬಟ್ ಇವತ್ತು ನಾವು ಬಿಡೋವರೆಗೂ ಬಿಡಲ್ಲ. ಏನಿಲ್ಲಪ್ಪ, ಆ ಥರ ಏನಿಲ್ಲ. ಇರೋ ವಿಷಯ ಇಷ್ಟು ಓಪನ್ ಆಗಿದೆ. ಫಸ್ಟ್ ಟೈಮ್ ನಾನು ಮಾತಾಡಿದ್ದೆ. ನಿಮ್ಮ ಹತ್ರ ಯಾವ ಸೀಕ್ರೆಟ್ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ ನಾನು. ಹಿಂಗೆಲ್ಲ ಆಯ್ತು, ಪ್ರಾಬ್ಲಮ್ಗಳಾಯ್ತು, ಆಮೇಲೆ ಭಯ ಆಯ್ತು, ಆಮೇಲೆ ಸೊ ಇದೆಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಉಪೇಂದ್ರ ಅನ್ನೋ ಕ್ಯಾರೆಕ್ಟರ್ ಹೇಗಿತ್ತು ಅನ್ನೋದನ್ನ ನೋಡ್ಬಿಟ್ಟಿದ್ದೀವಿ. ಸೊ ಉಪೇಂದ್ರ 2 ಮತ್ತೆ ಹೇಗೆ ಬರಬಹುದು ಅಂತ, ಎಷ್ಟು ಡಿಫರೆಂಟ್ ಆಗಿ ಬರಬಹುದು ಅಂತ ಡೈರೆಕ್ಟರ್ ಮೈಂಡ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅದು ಹೇಗೆ ಹೇಳಲಿಲ್ಲ. ಇನ್ನು ವರ್ಕ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು. ಇವತ್ತು ಬರ್ತ್ಡೇ, ಅದು 6 ಜನ ಸುವರ್ಣ ಗರ್ಲ್ಸ್ ಜೊತೆ ಕೂತಿದ್ದೀರಾ, ರಿವೀಲ್ ಮಾಡ್ಲೇಬೇಕು. ಗೌರಿ ಹಬ್ಬ ಬೇರೆ ಇಲ್ಲ, ವರ್ಕ್ ಮಾಡ್ತೀನಿ ಸ್ಕ್ರಿಪ್ಟ್ ಮೇಲೆ. ಎಲ್ಲ ಫೈನಲೈಸ್ ಮಾಡಿ ನಿಮ್ಮ ಹತ್ರ ಇಲ್ಲೇ ಬಂದು ಕೂತ್ಕೊಳ್ತೀನಿ. ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋಣ. ಫುಲ್ ಸಿನಿಮಾ ಹಿಂಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಮಾತಾಡೋಣ. ಅಂದ್ರೆ ಉಪೇಂದ್ರ ಏನಿದೆ ಅದ್ರದ್ದು ಶೇಡೇ ನೋಡ್ಬೋದಾ ನಾವು ಹಾಗಾದ್ರೆ? ಅಲ್ಲ, ಫಸ್ಟ್ ಆಫ್ ಆಲ್ ಇನ್ನು ನಿಮ್ ಟೈಟ್ಲೇ ಗೊತ್ತಾಗಿಲ್ಲಲ್ಲ. ಅಲ್ಲ, ವಾಟ್ ಎವರ್ ಇಟ್ ಈಸ್, ನೆಕ್ಸ್ಟ್ ಉಪೇಂದ್ರ ಶೇಡೇ ನೋಡ್ಬೋದಾ ಅಂತ. ಉಪೇಂದ್ರ ಸೂಪರ್ ಶೇಡ್ ಇರುತ್ತಾ ಅಲ್ಲಿ ಹೇಗೆ ಬರುತ್ತೆ ಅಂತ. ಅದು ಅದೇ ಉಪೇಂದ್ರ 2 ಅಂತ ಹೆಂಗ್ ಹೇಳ್ತಾ ಇದ್ದೀರಾ? ಕೇಳ್ತಾ ಇದೀವಿ. ಸೊ ಉಪೇಂದ್ರ ಅವರು ಸಾಮಾನ್ಯವಾಗಿ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಅಷ್ಟು ಗುಟ್ಟು ಬಿಟ್ಟು ಕೊಡಲ್ಲ. ಸೊ ಬಟ್ ಉಪೇಂದ್ರ ಚಿತ್ರದ ಮುಂದುವರೆದ ಭಾಗದ ತಯಾರಿ ನಡೆದಿದೆ ಅಂತ ನಮಗೂ ಗೊತ್ತು. ಟೈಟಲ್ಗಳು ಡಿಫ್ರೆಂಟ್ ಆಗಿ ಇಡೋದ್ರಲ್ಲಿ ನಿಸ್ಸಿಮ್ರು ನೀವು. ಹಾಗಾದ್ರೆ ಉಪೇಂದ್ರ 2 ಅಂತ ಬರುತ್ತೆ ಅಥವಾ ಏನಂತ ಬರುತ್ತೆ ಅಂತದು ನೀವು ನೋಡ್ತೀರಾ ಏನ್ ಬರುತ್ತೆ ಅಂತ? ಅಲ್ಲಿ ನೋಡಿ, ಅಲ್ಲಿ ಸ್ಕ್ರೀನ್ ಮೇಲೆ ಅದು ನೋಡಿದಾಗ ನನಗೇನು ಅನಿಸ್ತಾ ಇದೆ ಗೊತ್ತಾ, ನೀವು ಕಣ್ಣು ಹಿಂಗೆ ತಿರುಗುತ್ತಲ್ಲ, ಎಲ್ಲರ ಕಣ್ಣು ಅದೇ ಥರ ತಿರುಗಬೇಕು ಅಂದರೆ ಟೈಟಲ್ ಗೊತ್ತಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಲಿಲ್ವಾ? ಓಕೆ, ನನಗಂತೂ ನೀವು ನಿಮ್ಮ ಮಕ್ಕಳಿಗೆ ABCD ಚಾರ್ಟ್ ತಂದಾಗ ಸೊ ಎಲ್ಲ ಚಾರ್ಟ್ ನೋಡಿದ ತಕ್ಷಣ ಏನೋ ಹೊಳೆದ್ಬಿಟ್ಟಿದೆ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಪೋಸ್ಟರ್ ಮಾಡಿಬಿಟ್ಟಿದ್ರೇನೋ ಅಂತ ಅನಿಸ್ತಾ ಇದೆ. ನಿಮಗೆ ನೋ ಕಮೆಂಟ್ಸ್ ಸರ್. ನಿಮಗೆ ನನಗೇನು ಅಲ್ಲಿ ಸಾಕಷ್ಟು ಪಾತ್ರಗಳು ನಾವು ಕ್ರಿಯೇಟ್ ಮಾಡಿದ್ದೀರಿ, ಎಲ್ಲ ರೀತಿಯ ಹಾವಭಾವ ಅದರೆಲ್ಲ ತುಂಬಿದ್ದೀರಿ ಅಂತ ಅನ್ಸುತ್ತೆ. ಎಲ್ಲ ರೀತಿಯ ವ್ಯಕ್ತಿತ್ವಗಳಲ್ಲಿ ಇದೆಯೇನೋ ಅನ್ಸುತ್ತೆ. ಕ್ವಶನ್ ಮಾರ್ಕ್ ಇದೆ, ಆಮೇಲೆ ಏನೋ ಎಲ್ಲ ಇದೆ, ಏನಿಲ್ಲ ತುಂಬಾ ಕ್ವೆಶ್ಚನ್ಸ್ ಅವರೇ ಕೇಳಿದ್ದಾರೆ, ಅದಕ್ಕೆ ಉತ್ತರನೂ ಅವರೇ ಕೊಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಈ ಚಿತ್ರ ಅರ್ಥ ಮಾಡ್ಕೊಳ್ಳೋಕೆ 1 ವರ್ಷ ಆಯ್ತು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ 2 ವರ್ಷ ಬೇಕು ನನಗೆ. ಬಟ್ ಅರ್ಥ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ಬಿಡ್ತಾರೆ. ಅನಾಥರು ಚಿತ್ರದಲ್ಲಿ ಒಳ್ಳೆ ಕಾಂಬಿನೇಷನ್. ಉಪೇಂದ್ರ ಅವರನ್ನ ನೋಡದ ಅಂದ್ರೆ ಈ ರೀತಿಯಲ್ಲಿ ನೋಡದೆ ಇರೋರು ನೋಡಿದಾಗ ಫಸ್ಟಿಗೆ ಶಾಕ್ ಆಗಿತ್ತು ನಮ್ಗೆಲ್ಲ, ಉಪೇಂದ್ರ ಅವರ ಇದು ಅಂತ. ಸೊ ಹೇಗೆ ರೆಡಿ ಆಗಿದ್ರಿ? ವೆರಿ ಗುಡ್ ಕಾಂಬಿನೇಷನ್ ದರ್ಶನ್ ಮತ್ತೆ ನೀವು. ಅದೊಂದು ಟಫೆಸ್ಟ್ ಸಬ್ಜೆಕ್ಟ್ ಆಕ್ಚುಲಿ. ಏನಂದ್ರೆ ನ್ಯಾಷನಲ್ ಅವಾರ್ಡ್ ಬಂದಂತ ಸಿನಿಮಾ ಅದು ಅವ್ರಿಗೆ. ಅದನ್ನ ಮಾಡಬೇಕು ಅಂತ ಮುನಿರತ್ನಂ ಅವ್ರು ತುಂಬಾ ಫೋರ್ಸ್, ಅದು ಇಲ್ಲ ಇದು ಮಾಡ್ಲೇಬೇಕು ಅಂತ ಹೇಳಿದೆ. ತುಂಬಾ ಕಷ್ಟ ಆಗುತ್ತೆ ಅದು ಮಾಡೋದು ಅಂತ. ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತಂದ್ರೆ ರಕ್ತ ಕಣ್ಣಿರ್ತಾನೆ ಇನ್ನೊಂದು. ಅದು ಟಫೆಸ್ಟ್ ಸಬ್ಜೆಕ್ಟ್ ಅದು. ನೀವು ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ, ಯಾಕಂದರೆ ಡಿಗ್ಲಾಮರೈಸ್ ಮಾಡ್ಕೊಬೇಕು, ಅದನ್ನು ಎಲ್ಲಂದ್ರಲ್ಲಿ ಮಲ್ಕೊಬೇಕು, ಆ ಥರ ಸ್ಮಶಾನದಲ್ಲೆಲ್ಲ ಮಲಗಿರೋದು ಒಂದು ಸ್ವಲ್ಪ. ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಅದರಲ್ಲಿ. ಮೇಲಿಂದ ಜಂಪ್ ಮಾಡಿ ಕೂತ್ಕೊಳ್ಳೋದು, ಮಾತೇ ಇಲ್ಲ ಅದರಲ್ಲಿ. ಮಾತೇ ಇಲ್ಲದೆ ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಅದು. ಹೆಂಗ್ ರೆಡಿ ಆದ್ರಿ ಅದಕ್ಕೆ? ಯಾಕಂದ್ರೆ ನೀವು ಮಾತಿನ ಮೂಲಕನೇ ಮರಳು ಮಾಡೋರು. ಉಪೇಂದ್ರ ಅಂದ್ರೆ ಡೈಲಾಗ್ ಆ ತರ ಒಂದು. ಆದ್ರೆ ಅನಾಥರಲ್ಲಿ ಉಪೇಂದ್ರ ನೋಡಿದ್ರೆ ಇದು ಉಪೇಂದ್ರನ ಅನ್ಸೋ ಮಟ್ಟ ಮಾತಿಲ್ದಿರೋ ಅನಾಥ. ಮುನಿರತ್ನ ಅವರು ಉಪೇಂದ್ರ ಅವ್ರು ಬಾಯಿ ಕಟ್ಬಿಟ್ಟಿದ್ರು, ಸಾಕು ಡೈಲಾಗ್ ಹೊಡೆದಿದ್ದು ಅಂದ್ರೆ ಸೈಲೆಂಟ್ ಆಗಿ ಮಾಡಿ. ಓಕೆ, ಈಗಾಗಲೇ ನಾವು ನೋಡಿದೀವಿ ಅವರ ಹಳೆ ಮೂವಿಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದೀವಿ. ಸೊ ಈಗ ಏನಿದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆನೇ ಎಲ್ರಿಗೂ ಕ್ಯೂರಿಯಾಸಿಟಿ ಇರೋಂಥದ್ದು. ಸೊ ಉಪೇಂದ್ರ 2ಗೆ ಯಾರು ಹೀರೋಯಿನ್ ಅಂತದೆಲ್ಲ ಫಿಕ್ಸ್ ಆಗಿದ್ಯಾ? ಯಾರು ಮ್ಯೂಸಿಕ್ ಕೊಡ್ತಾರೆ? ಬರಿತಾ ಇದ್ದೀರಾ? ಫಿಕ್ಸ್ ಆಗುತ್ತೆ ಆಕ್ಚುಲಿ. ಒಂದೂವರೆ ತಿಂಗಳಲ್ಲಿ ಎಲ್ಲ ಫಿಕ್ಸ್ ಆಗುತ್ತೆ. ಯಾಕಂದ್ರೆ ನನ್ನ ಟೋಪಿ ವಾಲದೆಲ್ಲ ಮುಗಿಬೇಕು. ಬಹಳ ಅಕ್ಷರಗಳು ಇದು ಎಲ್ಲ ಕಾಣಿಸ್ತಾ ಇದೆಯಲ್ಲ, ನೋಡಿದ್ರೆ ಅಷ್ಟು ಹೀರೋಯಿನ್ಗಳು ಇರ್ತಾರೆ. ಮತ್ತೆ ಇಲ್ಲೇ ಇಷ್ಟು ಜನ ಇದ್ದೀರಾ, ಏನ್ ಯೋಚನೆ ಇಲ್ಲ. ಆ ತರ ಇದ್ರೆ ನಾನು ಹಿಂಗೆ ಬಂದು ಎಲ್ಲಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಉಪೇಂದ್ರ ಅವ್ರು ಗುಟ್ಟು ಬಿಟ್ಕೊಡಲ್ಲ ಅನ್ನೋದನ್ನ ಖಾಲಿ ಕೇಳಿದ್ವಿ, ಓದಿದ್ವಿ. ಆದ್ರೆ ಈ ಮಟ್ಟದಲ್ಲಿ ಗುಟ್ಟು ಬಿಟ್ಕೊಡಲ್ಲ ಅನ್ನೋದನ್ನ ಅಲ್ಲ. ಈಗ ಪೋಸ್ಟರ್ ನೋಡಿದ್ವಿ, ಟೈಟಲ್ ನೋಡಿದಾಗ ಯಾವ್ದೋ ಒಂದು ಟಾಪಿಕ್ ಇದೆಯಾ, ಒಂದು ಸಬ್ಜೆಕ್ಟ್ ಇದೆಯಾ ಅಥವಾ ತುಂಬಾ ಇದೆಯಾ ಅಂತ ಅದ್ರಲ್ಲಿ ನೀವ್ ಹೆಂಗಾರ ಮಾಡಿ ಬಾಯ್ ಬಿಡಿಸ್ತೀವಿ ನೀವು. ಇದು ಅನಾಥರ ಚಿತ್ರ. 6 ಜನರಿಂದ ಎಸ್ಕೇಪ್ ಆಗ್ಬೇಕು ನಾನು ಇವಾಗ. ಒಂದೊಂದು ಬಾಣ್ಗಳಿಗೆ ಬರ್ತಾನೆ ಇರುತ್ತೆ ಡೈ 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 ಅಂತ. ಅದ್ರಲ್ಲೂ ಇದೇ ತರ ಡೈಲಾಗ್ಸ್ ಆದ್ರೆ ಹೇಳಿ. ಇಲ್ಲ ಕದ್ದೆಲ್ಲ ಇನ್ನೊಂದ್ಸತಿ ಬಂದು ಇಲ್ಲೇ ಕೂತ್ಕೊಂತೀನಿ, ಅದ್ರ ಬಗ್ಗೆ ಟೋಟಲಿ ಒಂದು ಡಿಸ್ಕಸ್ ಮಾಡೋಣ. ಟೈಟ್ಲಿಂದ ಹಿಡಿದು ಎಲ್ಲ ರಿವೀಲ್ ಮಾಡ್ತೀನಿ. ಅದ್ರ ಆರ್ಟಿಸ್ಟ್ ಯಾರು, ಟೈಟ್ಲ್ ಏನು, ಸಾಂಗ್ಸ್ ಏನು, ಮ್ಯೂಸಿಕ್ ಯಾರು, ಟೆಕ್ನಿಷಿಯನ್, ಪ್ರತಿಯೊಂದು ಹೇಳ್ತೀನಿ.
ಸೊ ಅದರಲ್ಲೂ ಇದೇ ಸ್ವಲ್ಪ ತರ time ಕೊಡಿ. ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೇಳಿದ್ದೀರಾ ಅಟ್ಲೀಸ್ಟ್. ಇವ್ರನ್ನ ನೋಡಿದ ಮೇಲೆ ಇವಾಗ ಇನ್ನು ಸ್ವಲ್ಪ ನಾನು ಏನೋ ಓವರ್ ಆಲ್ ಆಗೋಯ್ತು ನನಗೆ. ಇನ್ನೂ ಹೋಮ್ವರ್ಕ್ ಬೇಕು. ಇನ್ನೂ ನಾನು ಇವಾಗ ಕಾಂಪಿಟೇಷನ್ ಇಲ್ಲಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ ನಿಜವಾಗ್ಲು. ಈ ಲೆವೆಲ್ ರೆಡಿ ಆಗ್ಬೇಕು ನೆಕ್ಸ್ಟ್ ಫಿಲಮ್. ಅಯ್ಯೋ ಬೇಡ ಸರ್, ದೊಡ್ಡ ಮಾತು. ಅಷ್ಟು ಸೂಪರ್ ಆಗಿ ಹೇಳಿದ್ರಿ ನೀವು. ರಾಜಕೀಯದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ಅಂತ? ಇಲ್ಲ, ಮೊದಲಿಂದ ನನಗೆ ರಾಜಕೀಯ ಅಂತಲ್ಲ, ಏನೋ ಮಾಡ್ಬೇಕು ಅಂತ ಆಸೆ. ಏನು ನಿಮ್ಗೆ ಎಲ್ಲರಿಗೂ ಇರುತ್ತೆ, ನನಗೆ ಅಂತಾನೆ ಅಲ್ಲ ಅಲ್ವಾ, ಪ್ರತಿಯೊಬ್ಬರಿಗೂ ಏನಾರ ಆಗಬೇಕು ಅಂತಿರುತ್ತೆ. ಕೆಲವರು ಟ್ರೈ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಇದರಿಂದ ಆಗದೇನೆ ಕೆಲವು ಕಡೆ. ನಾನು ಅಷ್ಟೇ, ಇವಾಗ ನನಗೆ ಇವಾಗ ಏನೂ ಮಾಡೋಕ್ಕಾಗ್ತಿಲ್ಲ, ನಾನು ಎಲ್ಲೋ ಒಂದು ಕಡೆ ಬೇರೆ ಕಡೆ ಸಿಕ್ಕಾಕೊಂಡಿದ್ದೀನಿ. ಸೊ ಟೈಮ್ ಬಂದಾಗ ಖಂಡಿತ ಮಾಡಬೇಕು ಅನ್ನೋ ಆಸೆ ಇದೆ. ಸೂಪರ್ ಫಿಲಮ್ ಅಲ್ಲಿ ಸಿಎಂ ಆಗಿದ್ರಿ, ಸೊ ಅದೇನಾದ್ರೂ ಇದೆಯಾ, ನಾನು ಸಿಎಂ ಆಗ್ಬೇಕು, ರಾಜ್ಯದ ಸಿಎಂ ಆಗಿ ಏನಾದ್ರು ಅಯ್ಯೋ, ಮಾಡ್ಬೇಕು ಅದು ದೊಡ್ಡ ವಿಷಯ ಅಲ್ಲ. ಏನೋ ಕೈಲಾಗಿದೇನೋ ನನಗೇನೋ ಒಂದು ಐಡಿಯಾ ಇದೆ ಅದ್ರ ಬಗ್ಗೆ. ಸೊ ಅದನ್ನ ಜನಗಳ ಮುಂದೆ ಇಡೋಣ, ಏನೋ ನೋಡೋಣ ಈ ತರ ಒಂದು ಹೇಗಿರುತ್ತೆ ಅಂತ ಒಂದು. ಅಲ್ಲ, ನೀವು ದೊಡ್ಡ ಕನ್ಸು ಕಟ್ಕೊಟ್ಬಿಟ್ಟಿದ್ದೀರಿ ಈಗ, ಹೇಗಿರುತ್ತೆ ಮುಂದೆ ಕರ್ನಾಟಕ ಅಂತ. ಅಯ್ಯೋ, ಜೊತೆಗೆ ಅದೆಲ್ಲ ನೀವು ಸಿನಿಮಾದಲ್ಲಿ ಒಂಥರ ನಾವು ಏನಂದ್ರೆ ಒಂದ್ ಸ್ವಲ್ಪ ಅದೊಂಥರ ಟೀಸರ್ ತರ ಅದು. ಅಲ್ಲ, ಹಾಗೆ ನೋಡಿದ್ರೆ ಜನ ಅದನ್ನೇ ಫಾಲೋ ಮಾಡ್ತಾರೆ ಅಂತ ಉಪೇಂದ್ರ ಅವ್ರು ಏನಾರು ಮಾಡ್ಬೋದು ಅಂತ ಬಹಳಷ್ಟು ಹೋಪ್ಸ್ ಇಟ್ಕೋಬಹುದು. ಹಿಂದೆ ನೀವು ಆಪರೇಷನ್ ಅಂತ ಕೂಡ ಮಾಡಿದ್ರಿ, ಭ್ರಷ್ಟಾಚಾರದ ವಿರುದ್ಧ ಬಹಳಷ್ಟು ದೊಡ್ಡ ಹೋರಾಟ ಥರ ಮಾಡಿದ್ರಿ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಆ ಥರದ್ದು ಆಶೆನೂ ಇದೆಯಾ? ಇಲ್ಲಪ್ಪ, ಅಷ್ಟೊಂದು ನನಗೆ ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಯೋಗ್ಯತೆ, ಅದಕ್ಕೆ ಯೋಗ ಎಲ್ಲ ಬೇಕಾದ್ರೆ ಇಲ್ಲ, ಅಷ್ಟಿದೆ ಅಂತ ಅನ್ಸುತ್ತೆ. ಇಲ್ಲ, ರಾಜಕೀಯಕ್ಕೆ ನನ್ನ ಕೈಲಾಗಿದ್ದು ಒಂದು ಯೋಚನೆ ಮಾಡಿ ಅದನ್ನ ಜನಗಳ ಮುಂದಿರೋಣ ಅಂತ, ಇದೇ ತರ ಬಂದು ಕೂತ್ಕೊಂಡೇ ಮಾತಾಡೋಣ ಅಂತಿದೆ. ಒಂದು ಅದೇನಾರ ಓಕೆ ಚೆನ್ನಾಗಿದೆ ಅನ್ಸಿದ್ರೆ ಏನಾರ ಮಾಡೋಣ ಅಂತಿದೆ ಅಷ್ಟೇ. ಆಕ್ಚುಲಿ ಉಪೇಂದ್ರ ಅವರು ಯಾವ್ದ್ರ ಕಡೆ ಫೋಕಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ, ನೀವು ಹೇಳಿದ್ರಿ ಈಗ ನಾನು ಹೀರೋ ಆಗ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದೆ, ಆದ್ರೆ ಡೈರೆಕ್ಟ್ ಹೀರೋ ಆಗಿ ಹಿಟ್ ಮಾಡಕ್ಕಾಗಲ್ಲ, ಸೊ ಇದನ್ನೆಲ್ಲ ಮಾಡ್ಕೊಂಡು ಹೀರೋಗೆ ಬಂದೆ. ಈಗ ಹೀರೋ ಆಗಿದ್ದೀರಿ, ಈಗ ಹೇಳ್ತಾ ಇದ್ದೀರಿ ಅಲ್ಲ, ಈಗ ಹೀರೋ ಆಗಿದ್ದೀರಿ, ಈಗ ಹೇಳ್ತಿದ್ರಿ ನಾನು ರಾಜಕೀಯಕ್ಕೆ ಬರ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದೆ ಅಂತ ಹೇಳ್ತಿದ್ದೀರಿ. ಸೊ ಇನ್ ಕೇಸ್ ರಾಜಕೀಯಕ್ಕೂ ಬಂದ್ಬಿಟ್ರೆ ಮುಂದೇನಾಗ್ತೀರಿ? ಇಲ್ಲ, ಏನ್ ಆಗ್ತೀನಿ ಅನ್ನೋದಕ್ಕಿನ್ನ ಇವಾಗ ಏನೋ ಒಂದು ಐಡಿಯಾ ಇದೆ ಅನ್ಕೊಳ್ಳಿ ನನಗೆ, ಅದು ಮಾತ್ರ ಆ ಸ್ಕ್ರಿಪ್ಟ್ ಮಾತ್ರ ಸಸ್ಪೆನ್ಸ್ ಇಡಲ್ಲ, ಅದು ಟೋಟಲ್ ಓಪನ್. ಅದೆಲ್ಲ ಟೈಟ್ಲ್ ಇಂದ ಹಿಡಿದು ಇಡೀ ಸ್ಕ್ರೀನ್ ಪ್ಲೇನೆ ಎಲ್ಲ ಮುಂದೆ ಟ್ರಾನ್ಸ್ಪರೆನ್ಸಿ ಪ್ರತಿಯೊಂದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇಟ್ಬಿಟ್ಟು ಇದು ಹೆಂಗಿದೆ, ಇದು ಓಕೆನಾ ಅಂತ ಫಸ್ಟ್ ಕೇಳಬೇಕು. ಎಲ್ಲ ಓಕೆ ಅಂದ್ರೆ ಅಲ್ಲ, ಸದ್ಯದ ರಾಜಕೀಯ ಪರಿಸ್ಥಿತಿ ನೀವು ನೋಡ್ತಾನೆ ಇದ್ದೀರಿ ಹೇಗಿದೆ ಅಂತ ಪರಿಸ್ಥಿತಿ. ಜನ ಎಲ್ಲ ತುಂಬಾ ಪರದಾಡ್ತಾ ಇದ್ದಾರೆ. ಏನ್ ಅನಿಸ್ತಿದೆ ಈಗ ಪೊಲಿಟಿಕಲ್? ಇಲ್ಲ, ಹಾಗಂತ ನೋಡಿ ಪಾಲಿಟಿಕ್ಸ್ ಅಲ್ಲಿ ಇರೋರೆಲ್ಲ ಏನೋ ಕೆಲಸ ಮಾಡ್ತಿಲ್ಲ ಹಾಗಂತಲ್ಲ. ಏನಂದ್ರೆ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ ನನಗಷ್ಟೇ. ಏನಂದ್ರೆ ಇವಾಗ ನಾನು ಹೋದ್ರೆ ನಾನು ಅಲ್ಲಿ ಸಿಕ್ಕಾಕೊಬಹುದು, ಏನೋ ಮಾಡಕ್ ಹೋಗಿ ಎಷ್ಟೋ ಜನಕ್ಕೆ ಆಸೆ ಇದ್ದು ಹೋಗಿರ್ತಾರೆ ಏನೋ ಮಾಡ್ಬೇಕು ಅಂತ, ಅಲ್ಲೇನೋ ಸಿಕ್ಕಾಕೊಬಹುದು. ಎಲ್ಲರೂ ಭ್ರಷ್ಟ್ರೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ 100% ಹಂಗೆ ಹೇಳಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ಕೆಲವರು ಇರ್ತಾರೆ ಅದೇ ಮತ್ತೆ ಆಸೆಗಳು, ಅದೊಂದು ಬಿಸ್ನೆಸ್ ತಗೊಂಡವರು ಇದ್ದಾರೆ. ಪಾಲಿಟಿಕ್ಸ್ ಅನ್ನೋದೇ ಬಿಸ್ನೆಸ್ ನಮಗೆ. ಅಲ್ಲೋಗಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ, ಒಂದು 5 ಕೋಟಿ ಇನ್ವೆಸ್ಟ್ ಮಾಡಿ ಒಂದು 20 ಕೋಟಿ ಮಾಡ್ಬೋದು ಅನ್ನೋರು ಇದ್ದಾರೆ ಅಲ್ವಾ? ಕರೆಕ್ಟ್ ತಾನೆ? ಸೊ ಆ ಥರದವರು ಇದರದವರು ಇದ್ದಾರೆ. ಬಟ್ ನಂದೇನೋ ಬೇರೆ ಒಂದು ಐಡಿಯಾ ಇದೆ, ಅದನ್ನ ಕಂಪ್ಲೀಟ್ ಆಗಿ ಪಕ್ಕಾ ಮಾಡ್ಕೊಂಡಿರ್ಬೇಕು. ಆ ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡೆ ನಾನು ಅದನ್ನ ಅಲ್ಲ, ಗುಟ್ಟಲ್ಲ ಅದು. ಅದ್ರಲ್ಲಿ ಗುಟ್ಟೇ ಇಲ್ಲ ಹೇಳಿ, ಎಲ್ಲವನ್ನೂ ಓಪನ್ ಆಗಿ ಹೇಳ್ಬೇಕು ಅಂತ. ಓಪನ್ ಆಗಿ ಹಿಂಗೊಂದು ಸಿಸ್ಟಮ್ ಮಾಡ್ರೆ ಹೇಗಿರುತ್ತೆ, ಈ ತರ ಒಂದು ಆಡಳಿತ ನಡೆಸಿದ್ರೆ ಹೇಗಿರುತ್ತೆ ಅಂತ ಒಂದು ಆಸೆ ಅಷ್ಟೆ. ನಾನಲ್ದಿದ್ರೆ ಇನ್ನೊಬ್ರು ಯಾರ ಮಾಡ್ಬೋದು ಅದನ್ನ. ಖಂಡಿತ. ಓಕೆ, ಸೊ ನಮ್ಮ ಕಡೆ ಸುವರ್ಣ ಗರ್ಲ್ಸ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಓ, ಇದು ನಿಮ್ ಗಿಫ್ಟ್. ತುಂಬಾ ವೆಯ್ಟ್ ಇದೆ. ಏನಿರ್ಬೋದು ಅಂತ ಅನಿಸ್ತಾ ಇದೆಯಾ? ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ನೀವು ಅಷ್ಟು, ನಾನೇನು ಇಲ್ಲ ಥ್ರಿಲ್ ಕೊಡೋದ್ರಲ್ಲಿ, ನೀವು ಆ ಲೆವೆಲ್ ಕೊಡ್ತಾ ಇದ್ದೀರಿ. ಸೊ ನೀವೆಲ್ರಿಗೂ ಜನರಿಗೆ ಶಾಕ್ ಮಾಡ್ತಿದ್ರಿ, ನಾವು ಶಾಕ್ ಇದೇ ನಾನು ಹೇಳಿದ್ದು. ಬುಕ್ಸ್ ಮೇಲೆ ಬುಕ್ಸ್ ಕೊಡ್ತಾ ಇದ್ದೀರಲ್ಲ, ಓದಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಸೂಪರ್, ವೆರಿ ಗುಡ್. ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಇದು ಓದಿ ಅಂತ. ಯಾಕಂದ್ರೆ ನೀವು ಓದಿದಾಗ ಒಂದು ಕಲ್ಪನೆ ಬೆಳೀತದೆ ನಿಮಗೆ. ಎಲ್ಲವೂ ರೆಡಿಮೇಡ್ ಸಿಕ್ಕಿದಾಗ ರೆಡಿಮೇಡ್ ಅಲ್ಲೇ ಮೈಂಡ್ ಇರುತ್ತೆ ಅಂತ ಎಲ್ಲ ನೋಡ್ತಾ ಇರ್ತೀವಿ ನಾವು. ಹಿಂಗೆ ಎಲ್ಲ ಎಕ್ಸ್ಟ್ರಾಂಡ್ರಿ ಗ್ರಾಫಿಕ್ಸ್ ಅಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ. ಅಷ್ಟೊಂದು ಎಕ್ಸ್ಟ್ರಾಂಡ್ರಿ ಎಲ್ಲವೂ ಯಾರೋ ಮಾಡಿ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಾಗ ಅವ್ರಿಗದು. ಇವಾಗ ನೋಡಿ, ಒಂದು ಯಾವುದೋ ನಾವೆಲ್ ಓದ್ರಿ ಅನ್ಕೊಳ್ಳಿ, ಒಂದು ಏನೋ ಕಡಿದಾದ ದಾರಿ, ಅಲ್ಲೇನೋ ಏನೋ ಮಂಜು ಬೀಳ್ತಾ ಇತ್ತು, ಅಲ್ಲಿ ಮರಗಳು ಹಿಂಗಿತ್ತು, ಆ ಹುಡುಗಿ ಹಿಂಗೆ ಬರ್ತಾ ಇದ್ಲು, ಅವಳು ಈ ಥರ ಹೇರ್ ಡ್ರೆಸ್ಸು, ಕೋಮಲೆ ಹಿಂಗಿದ್ಲು, ಅವಳು ಕಣ್ಣು ಹಿಂಗಿತ್ತು ಅಂದಾಗ ನಿಮ್ಗೊಂದು ಏನೋ ಒಂದು ಇಮ್ಯಾಜಿನೇಷನ್, ಅದು ಆ ಡ್ರೀಮೇ ಬೇರೆ. ಅದು ಅವಾಗ ಏನೋ ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂತೀವಿ ಡ್ರೀಮ್. ನಾನು ಅದೇ ಹೇಳ್ತಾ ಇರ್ತೀನಿ ನಮ್ಮ ಹುಡುಗರಿಗೆಲ್ಲ, ಓದಿ ಏನಾರ ತುಂಬ ಚೆನ್ನಾಗಿರುತ್ತೆ ಅದು ಅಂತ. ಓಕೆ, ಉಪ್ಪಿಯವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಅವರ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್.